ಅವರು ಇರೋ ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನೋಡಿ ಆಕ್ಸಿಡೆಂಟ್ ಆಗೋ ಸನ್ನಿವೇಶಗಳು ಇರ್ತವೆ. ಡಿಜಿಟಲ್ ದೊಡ್ಡದಾಗಿಲ್ಲ ಇರ್ತಾರೆ, ಅದು ತಪ್ಪು. ಅದಕ್ಕೂ BBMP ಅವರು ಅನುಮತಿ ಕೊಡಬಾರ್ದು. ಸರ್ ಇವತ್ತು ಅವ್ರು ಡ್ಯೂಟಿ ಬಂದಿಲ್ಲ ಅಂದ್ರೆ ಅವ್ರಿಗೆ ಸಂಬಳ ಹೋಗುತ್ತೆ ಸರ್ ಮನೆಗೆ. ನಾನ್ ಬಂದಿಲ್ಲ ಅಂದ್ರೆ ನನಗೆಲ್ಲ ಹೋಗುತ್ತೆ ಸರ್ ಸಂಬಳ. ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬರೀ ಆಟೋದವ್ರ ಮೇಲೆ ಮಾಡೋದು ತಪ್ಪು. ಅವ್ರಿಗೆ ಒಂದು ರೂಲ್ಸ್, ನಮ್ಗೆ ಒಂದು ರೂಲ್ಸ್. ಸ್ಟಿಕ್ಕರ್ ಅನ್ನ ಅಥವಾ ಜಾಹೀರಾತನ್ನ ಅಂಟಿಸಿದ್ರೆ ಫೈನ್ ಹಾಕ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಏನ್ ಹೇಳ್ತೀರಾ ನೀವು? ನಿಮಗೆ ಏನಾದ್ರು ಮಾಹಿತಿ ಗೊತ್ತಿದ್ಯಾ? ಹೇಗೆ ನೀವು ಅದನ್ನು ಪಾಲನೆ ಮಾಡ್ತಿದ್ದೀರಾ? ನಾವು ಪಾಲನೆ ಮಾಡ್ತಾ ಇದೀವಿ. ಅದು ಹಾಕೋದು ಆಕ್ಚುಲಿ ತಪ್ಪು. RTO ರೂಲ್ಸ್ ಪ್ರಕಾರ ತಪ್ಪಿದೆ. ಯಾವ್ದಾನ ಹಿಂದೆ 2 ವೀಲರು ಅವರು ಇರೋ ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನೋಡಿ ಆಕ್ಸಿಡೆಂಟ್ ಆಗೋ ಸನ್ನಿವೇಶಗಳು ಇರ್ತವೆ. ಅದು RTO ರೂಲ್ಸ್ ಕರೆಕ್ಟ್ ಇದೆ. ಅದೇ ತರ BMTC ಬಸ್ಸು, ಪ್ರೈವೇಟ್ ಬಸ್ಗಳು ಮತ್ತೆ ದೊಡ್ಡ ಫ್ಲೈಓವರ್ ಕೆಳಗಡೆ ದೊಡ್ಡ ಈ ಏರ್ಪೋರ್ಟ್ಗೆ ಹೋಗೋ ರೋಡ್ಗಳಲ್ಲಿ ಹೆಬ್ಬಾಳ ಮುಂದೆ ಇರ್ಬೋದು, ಈ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಇರ್ಬೋದು, ಆ ಥರ ಎಲ್ಲ ದೊಡ್ಡ ಡಿಜಿಟಲ್ ದೊಡ್ಡದಾಗಿಲ್ಲ ಇರ್ತಾರೆ. ಅದು ತಪ್ಪು. ಅದಕ್ಕೂ BBMP ಅವರು ಅನುಮತಿ ಕೊಡಬಾರ್ದು. ಈಗ ಒಂದು ಜೀವ ಅಂತಂದ್ರೆ ಎಲ್ಲರಿಗೂ ಒಂದೇ ರೂಲ್ಸ್ ಅಲ್ವಾ? ಈಗ ಅಲ್ಲೂ ಆಕ್ಸಿಡೆಂಟ್ ಆಗ್ಬೋದು, ಇದು ನೋಡೋಣ ಆಕ್ಸಿಡೆಂಟ್ ಆಗ್ಬೋದು. ಇವಾಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬರೀ ಆಟೋದವ್ರ ಮೇಲೆ ಮಾಡೋದು ತಪ್ಪು. ಎಲ್ಲಿ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ ಅಂಟಿಸ್ತಾರೆ ಸರ್? ಯಾವ ಗಾಡಿಗಳಲ್ಲಿ ಜಾಸ್ತಿ ಅನ್ನುವಂಥದ್ದು? ಯಾವ ಕಟ್ಟಡಗಳಲ್ಲಿ? ಸದ್ಯಕ್ಕೆ ನಾವು ನೋಡೋದ್ ಪ್ರಕಾರ BMTC ಬಸ್ಗಳಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆ. ಈಗ ಆಟೋದಲ್ಲೇ ಕೆಲವರು ಅಷ್ಟೇ ಮಾಡ್ತಾರೆ, ಬಿಟ್ರೆ ಎಲ್ಲರೂ ಅದೇ ತರ ಮಾಡಕ್ ಆಗೋದಿಲ್ಲ. ಅಂದ್ರೆ BMTC ಅಲ್ಲಿ ಬಸ್ಗಳಿಗೂ ಕೂಡ ಸ್ಟಿಕ್ಕರ್ ಅಂಟಿಸಬಾರ್ದು ಅಂತ ಹೇಳ್ತೀರಾ? BMTC ಬಸ್ ಅಂತೆಲ್ಲ ಓವರ್ ಆಲ್ ಈಗ ಒಂದ್ಸರಿ BBMP ರೂಲ್ಸ್ ಮಾಡಿದ್ರು. ಈ ಯಾವುದೇ ರೀತಿ ಜಾಹೀರಾತು ಫಲಕಗಳನ್ನ ಯಾವುದೇ ರೀತಿಲಿ ಮಾಡಬಾರ್ದು, ಅದಕ್ಕೆ ಅನುಮತಿ ತಗೋಬೇಕು, ಅದ್ರ ರೂಲ್ಸ್ ಪ್ರಕಾರ ಏನಿದೆ ಅದು ಮಾಡಬೇಕು. ಅದನ್ನೇ ಇದಕ್ಕೂ ಫಾಲೋ ಮಾಡ್ಬೋದಲ್ಲ. ಎಲ್ಲದಕ್ಕೂ ಒಂದೇ ರೀತಿ ಮಾಡಿದ್ರೆ ಎಲ್ಲ ಜನಗಳಿಗೂ ಅನುಕೂಲ ಆಗುತ್ತೆ. ಸುಮ್ಮನೆ ಆಟೋದವ್ರಿಗೊಂದು, ಬಸ್ ಅವ್ರಿಗೊಂದು, ದೊಡ್ಡ ಕಂಪ್ನಿಗಳವ್ರಿಗೊಂದು ಆ ಥರ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. BBMP ಬಸ್ಗಳದು ಹಾಗಾದ್ರೆ ಸ್ಟಿಕ್ಕರ್ ತೆಗಿತಾರ ಸರ್? ಸರ್ಕಾರ ತೆಗಿಸುತ್ತಾ ಅಥವಾ ಹೇಗೆ? ಕಾದ್ ನೋಡ್ಬೇಕು ಅದು ಯಾವ ತರ ಪರಿಣಾಮ ಬೀರುತ್ತೆ. ಈಗ ಆಟೋದವ್ರ ಮೇಲೆ RTO ದಾಳಿ ಮಾಡ್ತಾ ಇದಾರಲ್ಲ, ಆತರ BMTC ಮೇಲೆ ಆತರ ದಾಳಿ ಮಾಡ್ತಾರೋ ಇಲ್ಲ ಅವರಿಗೆ ಫ್ರೀ ಆಗಿ ಬಿಟ್ಟು ಆಟೋದವ್ರ ಮೇಲೆ ಮಾತ್ರ ಗಮನ ಕೊಡ್ತಾರೋ ನೋಡ್ಬೇಕು. ಸರ್, ಆಟೋ ಹಿಂದೆ ಈಗ ಜಾಹೀರಾತು ಏನು ಚಿತ್ರಗಳನ್ನ ಅಂಟಿಸಿದ್ರೆ RTO ಅಧಿಕಾರಿಗಳು 5,000ವರೆಗೆ ದಂಡ ಹಾಕ್ತೀನಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಹೇಗೆ ಅಂತ? ಇದೆ ಸರ್, ಮಾಹಿತಿ ಇದೆ. ಅದು ಮಾಡ್ತೀನಿ ಅಂತ ಅಂತಾರೆ. ಪ್ರಾಬ್ಲಮ್ ಅಲ್ವಾ ಸರ್ ಅದು? ಅವ್ರಿಗೆ ಒಂದು ರೂಲ್ಸ್, ನಮ್ಗೆ ಒಂದು ರೂಲ್ಸ್. ಅಲ್ಲ, ಗೌರ್ಮೆಂಟ್ ಗಾಡಿಗಳು ಅನ್ಸರಿ ಅವ್ರಿಗೆ ಪರವಾಗಿಲ್ಲ. ನಮ್ಮ ಪ್ರೈವೇಟ್ ಅವ್ರು ಅನ್ಸ್ಕೊಂಡ್ಬಿಟ್ರೆ ತೊಂದ್ರೆನಾ ಸರ್? ಅದು ತೊಂದರೆ ಕೊಡ್ತಾರೆ. ಸರಿನಾ ಇದು ಹೇಳಿ? ಏನ್ ಹೇಳೋದು ಅವ್ರಿಗೆ ಅಂತ? ಅವ್ರು ಮಾಡಿದ್ದೇ ರೂಲ್ಸ್ ಅಲ್ವ್ರ ಆ ತರ. ಹೀಗೆ ಅಂದ್ರೆ BMTC ಬಸ್ ಅಲ್ಲೇ ಅಂಟಿಸಿರುವಂತ ಸ್ಟಿಕ್ಕರ್ ತೆಗಿಬೇಕು ಅಂತ ಹೇಳ್ತೀರಾ ನೀವು ಅಡ್ವರ್ಟೈಸ್ಮೆಂಟ್? ಹೌದು ಸರ್, ಪ್ರತಿಯೊಬ್ಬ ಎಲ್ಲರಿಗೂ ಒಂದೇ ಮಾಡ್ಬೇಕಲ್ಲ ಮಾಡಿದ್ರೆ. ಅವ್ರಿಗೆ ಮಾತ್ರ ಒಂದ್ ನ್ಯಾಯ, ನಮ್ಗೆ ಒಂದ್ ನ್ಯಾಯನ ಹೇಳಿ? ಆ ತರ ಅಲ್ವರ. RTO ಅಧಿಕಾರಿಗಳು ಮಾಡ್ತಿರೋ ಸರಿ ಅಂತ ಹೇಳ್ತೀರಾ? ಹೆಂಗೆ ಸರ್ ಸರಿ ಅಂತ ಅದ್ ಹೆಂಗ್ ಹೇಳಕ್ಕಾಗ್ತದೆ ಸರ್ ನಾವು? ಅಲ್ಲ, ಪರ್ಮಿಷನ್ ತಗೊಳ್ಳಿ, 1 ವರ್ಷಕ್ಕೆ ಪರ್ಮಿಷನ್ ತಗೊಂಡು ನೀವು ಅಂಟಿಸ್ಕೊಳ್ಳಿ ಅಡ್ವರ್ಟೈಸ್ಮೆಂಟ್ ಇದು ಅಂತ ಹೇಳ್ತಿದ್ದಾರೆ. ಹೌದಾ? ಪರ್ಮಿಷನ್ ತಗೊಂಡು ಅಂಟಿಸ್ಕೊಳ್ಳಿ ಅಂತ. ಅದು ನಮ್ಗೆ ಏನಾದ್ರು ಅದ್ರ ಬಗ್ಗೆ RTO ಅಧಿಕಾರಿಗಳು ಮಾಹಿತಿ ಕೊಟ್ಟಿದಾರ? ಮಾಹಿತಿ ಇಲ್ಲ ಸರ್, ಆ ತರ ಮಾಹಿತಿ ಯಾವ್ದು ಇಲ್ಲ ನಮ್ಗೆ. ಇದು ನೀವ್ ಹೇಳ್ತಾ ಇರೋದು ಈಗ ನಮ್ಗೆ ಗೊತ್ತಾಗ್ತಾ ಇರೋದು. ಆ ತರ ಯಾವ್ದು ಮಾಹಿತಿ ಇಲ್ಲ ಸರ್, ಇಲ್ಲ ಸರ್. ಅಂತ ಅಧಿಕಾರಿಗಳನ್ನೆಲ್ಲ ನಾವ್ ಮಾತಾಡ್ಸಕ್ ಆಗತ್ತಾ ಸರ್? RTO ಅಧಿಕಾರಿಗಳನ್ನೆಲ್ಲ ಕೇಳಕ್ಕಾಗತ್ತ? ಏನೇ ಆಗ್ಲಿ ದೊಡ್ಡವರಲ್ಲವ್ರ ಅವರು. ಅಯ್ಯೋ, ಹೇಳ್ಕೊಂಬೋದು ಸರ್ ಅಷ್ಟೇನೆ. ಕಾನೂನಿಗೆ ದೊಡ್ಡವರು ಸಣ್ಣವರು ಅಂತ ಏನಿಲ್ಲ, ಎಲ್ಲರೂ ಒಂದೇ. ಅವ್ರಿಗೂ ಶ್ರೀಮಂತರಿಗೂ ಒಂದೇ ಮಾಡಕ್ ಆಗತ್ತ ಸರ್ ಅದೆಲ್ಲ? ಆ ತರ. ಅಯ್ಯೋ, ಈಗ ಯಾರು ಶ್ರೀಮಂತರು ಯಾರು ಬಡವರು ಅಂತೀರಾ? ಯಾರು ಅಂದ್ರೆ ಇವಾಗ ಗೌರ್ಮೆಂಟ್ ಅಲ್ಲಿ ಇರೋರು ಅವರೇ ಶ್ರೀಮಂತರು, ನಮ್ಮಂತವ್ರು ಬಡವರೇ. ದಿನಚರಿ ಮಾಡೋರು ನಾವು ಬಡವರೇ ಅಲ್ವರ? ಇವತ್ತು ಓಡಿಸಿದ್ರೆ ನನ್ಗೆ ಸಂಪಾದನೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಅವ್ರೇನ್ ಬರ್ದೆ ಮನೇಲಿ ಕೂತಿದ್ರು ಅವ್ರಿಗೆ ಆರಾಮಾಗಿ ಹೋಗುತ್ತೆ ಸಂಬಳ. ಸಾರ್ವಜನಿಕರ ಟ್ಯಾಕ್ಸ್ ಇಂದನೇ ಅಲ್ವಾ ಸರ್ಕಾರ ನಡೆಯೋದು, ಸರ್ಕಾರದ ಅಧಿಕಾರಿಗಳಿಗೆ ಸಂಬಳ ಸಿಗೋದು? ಹೌದು ಸರ್, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಕರೆಕ್ಟ್, ನೀವು ಕೇಳ್ತಾ ಇರೋ ಕರೆಕ್ಟ್ ಅದು ಇದು ಸರ್. ಇವತ್ತು ಅವ್ರು ಡ್ಯೂಟಿ ಬಂದಿಲ್ಲ ಅಂದ್ರೆ ಅವ್ರಿಗೆ ಸಂಬಳ ಹೋಗುತ್ತೆ ಸರ್ ಮನೆಗೆ. ನಾನ್ ಬಂದಿಲ್ಲ ಅಂದ್ರೆ ನನ್ಗೆಲ್ಲ ಹೋಗುತ್ತೆ ಸರ್ ಸಂಬಳ ಹೇಳಿ? ಅದ್ ಹೇಳಿ? ನಾನು ಬಂದ್ರೆ ಉಂಟು, ಇಲ್ಲ ಅಂದ್ರೆ ಆ ತರ. ಈಗ ಆಟೋ ಹಿಂದೆ ಜಾಹೀರಾತು ಪ್ರತಿಯನ್ನ ಅಂಟಿಸಬಾರ್ದು ಅಂತ ಹೇಳ್ತಿದ್ದೀರಾ ನೀವು? ಪ್ರತಿನ ಅಡ್ವರ್ಟೈಸ್ಮೆಂಟ್ ಅಂಟಿಸಬಾರ್ದು ಅಂತ ಹೇಳ್ತೀರಾ? ಹೌದು ಸರ್, ನಮ್ಗೆ ಗೊತ್ತಿರೋ ಇದು ಅದೇ ಸರ್. ನಾವು ನೋಡಿ, ಯಾರೋ ಟಾಪ್ ನನ್ಗೇನೋ ಅರ್ಧೋಗಿದೆ ಟಾಪ್ ಅನ್ನು, ನಾನು ಬೇಕಾದ್ರೆ ಪ್ರೈವೇಟ್ ಟಾಪ್ ಯಾವ್ದು ಅಡ್ವರ್ಟೈಸ್ ಟಾಪ್ ಹಾಕೊಳ್ತೀನಿ. ಅವಾಗ ನಾನು ಹಿಡಿದ್ರೆ ನನ್ಗೆ ಫೈನು ಅಂತಾರೆ, 5,000 ಫೈನು ಅಂತಾರೆ. ಆಗ ಎಲ್ಲಿ ಹೋಗೋದು ನಾನು ಹೇಳಿ? ಅವ್ರಿಗೆ ಏನ್ ಜವಾಬ್ ಕೊಡೋದು ನಾನು? ಹಾಕ್ಬಾರ್ದ ಅಷ್ಟೇನೆ, ಹಾಕೊಂಡಿದ್ಯಾ ನೀನು ಅಂತ ಅಂತಾರೆ. ಏನ್ ಮಾಡ್ತೀರಾ ಆಗ? ಅವ್ರಿಗೆ ಜವಾಬ್ ಕೊಡಕ್ಕಾಗತ್ತ, ಮಾತಾಡಕ್ಕಾಗತ್ತ? ನಾವು ಅಡ್ವರ್ಟೈಸ್ಮೆಂಟ್ ಅವರು ನಿಮ್ಗೆ ಆಟೋ ಟಾಪ್ ನೆಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರ ಅಥವಾ ಹೇಗೆ? ರೆಡಿ ಮಾಡ್ಕೊಡ್ತಾರೆ, ಹಾಕ್ತಾರೆ. ನಾವ್ ಹಾಕಿಸ್ಕೊಂಡ್ರೆ ಫೈನ್ ಇದೆ ನಮ್ಗೆ.
ಆ ತರ. ಎಷ್ಟು ಖರ್ಚು ಬರುತ್ತೆ ಸರ್ ಆಟೋ ಟಾಪ್ ಮಾಡಿಸ್ಲಿಕ್ಕೆ? ಎಷ್ಟು ಖರ್ಚು ಬರುತ್ತೆ? ಬೀಳುತ್ತೆ ಸರ್, ಅದು ಮಾಡಿಸಿದ ತರ ಹೋಗುತ್ತೆ. ಕನಿಷ್ಠ ಪಕ್ಷ ಅಂದ್ರೆ ಒಂದ್ 2,000 ರೂಪಾಯಿ ಬೀಳುತ್ತೆ. 2,000 ಬೀಳುತ್ತೆ. 2,000 ಮೇಲೆ ಇನ್ನೂ ಹೈಯೆಸ್ಟ್ ಆಗುತ್ತೆ, ಅದ್ರ ಮೇಲೆ ಇರುತ್ತೆ. ಯಾವ ತರ ಒಬ್ಬೊಬ್ರು ಯಾವ ತರ ಮಾಡ್ಕೊಳ್ತಾರೋ ಅದ್ರ ಮೇಲೆ ಹೋಗುತ್ತೆ ಅದು. ಇದಿಷ್ಟು ಆಟೋ ಚಾಲಕರು ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.